ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದೀರಿ? ಎಲ್ಲರೂ ಆರಾಮದೀರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಮತ್ತೆ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡನ್ರಿ. ಬೆಳಗ್ಗೆ ಟೈಮ್ ಬಂದು 7:30 ಆಗೈತಿ. 7:30 8 ಗಂಟೆ ಆಗಿರ್ಬೋದು. ನಮ್ಮ ಮನೇಲಿ ಇಲ್ಲಿ ಗಾಡಿ ತೊಳ್ಯಾಕತ್ತಾರು. ನಮ್ಮ ಜೀವನು ಗಾಡಿ ತೊಳ್ಯಾಕತ್ತಾನು. ಚಳಿ ಅಂದ್ರೆ ಚಳಿ ಐತಿಗೆ, ಸ್ವಲ್ಪ ಬಿಸಿಲೇನಿಲ್ಲನ ಅಂದ್ಬಿಟ್ಟು ನಾವಿಲ್ಲಿ ಹೊರಗೆ ಬಂದನಿ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಾಯಿತು ಅಲ್ಲ ಜೀವ? ಬೆಳಗ್ಗೆ ತಿಂಡಿ ನಿನ್ನೆ ಮಾಡಿದ್ದು ಸ್ವಲ್ಪ ಹೂರ್ಣ ಮತ್ತು ಹಿಟ್ಟಿತ್ತು, ಅದಾದ ಸುಡ ಹೋಳಿಗೆ ಮಾಡಿದ್ವಿ. ಇಲ್ಲಿ ಗಾಡಿ ತೊಳ್ಯಾಕತ್ತಾರು. ನಮ್ಮ ಜೀವ ನೋಡ್ರಿ ಇಲ್ಲಿ ಗಾಡಿ ಹೆಂಗೆ ತೊಳ್ಯಾಕತ್ತಾನಂತ. ಹಾಂ, ಹಿಮಾಂಶ್ ಶಾಂಪೂ ತರಕ್ಕೆ ಹೋಗಿದ್ದ, ಬಂದ. ಎಷ್ಟು ತಗೊಬಂದು? 5 ಕೊಡು ಅಪ್ಪಗೊಂದು ಶಾಂಪೂ. ಬನ್ನಿ ಗೈಸ್, ಮತ್ತು ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡನ್ರಿ. ಕೆಲಸ ಈ ಕಡೆ ಪೂರ್ತಿ ಕಾಡು ಗೈಸ್, ಎಲ್ಲ ಪೂರ್ತಿ ಕಾಡು. ಮನೆ ಅಂತೂ ಅಲ್ಲೊಂದು ಇಲ್ಲೊಂದು ಇದಾವೆ. ಇಲ್ಲಿ ಮಾತ್ರ ಇಲ್ಲೊಂದೈತಿ ಅಲ್ಲೊಂದೈತಿ, 2 ಮನೆ ಇಲ್ಲಿರೋವು. ಇಲ್ಲ ಸುತ್ತಮುತ್ತಲು ಮನೆಗಳಿಲ್ಲ, ಒಂದು ಸ್ವಲ್ಪ ದೂರ ಹೋಗ್ಬೇಕು, ಅಲ್ಲೊಂದು ಇಲ್ಲೊಂದು ಮನೆ ಕಾಣ್ತಾವೆ ಅಷ್ಟ. ಇಲ್ಲ ಅಂದರೆ ಇಲ್ಲಿ ಮನಿನ ಕಮ್ಮಿ ಗೈಸ್. ಆ ಕಡೆ ಕೆಳಗೆ ಹೋಗ್ಬೇಕು, ಅಲ್ಲಿ ಮನೆ ಮತ್ತು ಅಂಗಡಿಗಳು ಇರೋದು. ರಾತ್ರಿ ಅಂತೂ ಭಾಳ ಅಂದ್ರೆ ಭಾಳ ಹೆದರಿಕಾಗತ್ತಿಲ್ಲ. ನನಗಂತೂ ನೀನು ರಾತ್ರಿ ಮನೇಲಿ ಯಾರೂ ಇರಲಿಲ್ಲ. ಅದರ ಬೇರೆ ಕರೆಂಟು ಹೋಗಿತ್ತು ಗೈಸ್. ನಡೆ ಹೊಟ್ಟಲೆ ಅಪ್ಪ ದೇವ್ರೆ. ಬರೀ ಗೈಸ್ ನಾಷ್ಟ ಮಾಡನ್ರಿ. ಬಿಸಿ ಸುಡ ಹೋಳ್ಗೆ. ಬಿಸಿ ಇದ್ದಾಗ ನಮ್ಮ ಹಿಮಾಂಶಿಗೆ ತಿನ್ನು ಅಂತ ಹೇಳ್ತೀನಿ, ತಿನ್ನುವಲ್ಲ. ಬಿಸಿ ಸುಡ ಹೋಳ್ಗೆ ಜೊತೆಗೆ ಹಾಲು ಇತ್ತಂದ್ರೆ ಮಸ್ತ್ ಆಕತ್ರಿ. ಕೇಳುವಲ್ರು. ತುಪ್ಪ ಹಚ್ಚೈತಿ. ಬನ್ನಿ ಗೈಸ್ ನಾಷ್ಟ ಮಾಡನ್ರಿ. ನೀವು ಬರ್ರಿ ನಮ್ಮ ಜೊತೆಗೆ ನಾಷ್ಟ ಮಾಡೋದಕ್ಕೆ. ನಮ್ಮ ಹಿಮಾಂಶ್ ತಿಂತಾನೆಲ್ಲ ಕೇಳಿ ನಾನು ತಿಂತಾನೆ ಗೈಸ್. ಅವ್ರು ಯಾವಾಗಾರ ಯಾಕೆ ಬಂದು ತಿನ್ನುವಲ್ರಕ್ಕ, ಅವ್ರನ್ನ ಕಾಯ್ಕೊಂತ ಕುಂತ್ರೆ ಲೇಟ್ ಆಕತಿ. ತೊಳೆದು ಆದ್ಮೇಲೆ ತಿಂಡಿ ತಿನ್ನಕತ್ತಾರ. ಹೆಂಗಾಗ್ಯಾವ ಸುಡ ಹೋಳ್ಗೆ? ಕೈಸಲಾಗ ಹೆಂಗಾಗ್ಯಾವ ರೀ? ಅದ್ರ ಜೊತೆಗೆ ಹಾಲು ಜೊತೆಗೆ ಯಾರಾದರೂ ತಿಂತಾರೆ, ಚಹಾ ಜೊತೆಗೆ ಯಾರಾದರೂ ಹೋಳ್ಗೆ ತಿಂತಾರೆ ಗೈಸ್? ಕಮೆಂಟ್ನಾಗ ಹೇಳ್ರಿ. ಚಹಾ ಜೊತೆಗೆ ಸುಡ ಹೋಳ್ಗೆ ತಿಂತಾರೆ ಅಂದ್ರೆ ಒಂದೊಂದು ಆರ್ಡರ್ ಕೊಡಕತ್ತಾರೆ. ಚಹಾ ತಗೊಬರ್ರಿ, ನೀರು ತಗೊಬ ಅಂತ. ನಮ್ಮ ಹಿಮಾಂಶ್ ಗಾಡಿ ತೊಳೆದು ದೊಡ್ಡ ಕೆಲಸನ ಮಾಡಿ ಬಂದಾನಲ್ಲ. ಏನು ಹಿಮಾಂಶ್, ನಿನ್ನ ವಯಸ್ಸನ್ನ ನಾವು ಎಷ್ಟು ಕೆಲಸ ಮಾಡ್ತಿದ್ದೀವಿ ಗೊತ್ತಾ? ಬನ್ನಿ ಗೈಸ್, ಇವ್ರಿಗೆ ಚಹಾ ಬೇಕತ್ತ, ಚಹಾ ಕೊಡೋಣ. ಚಹಾ ತಗೊಬರಕತ್ತನದ. ಆಯ್ತು, ತಿಂದು ಆಯ್ತಲ್ಲ ಹಿಮಾಂಶ್. ಯಾರ್ಯಾರಿಗೆ ಎಷ್ಟಿಷ್ಟು ಬೇಕೋ ಅಷ್ಟಿಟ್ಟು ತಗೋರಿ. ಡಬ್ಬಿನ ತಗೋ, ಒಂದೊಂದು ತಗೊಬಂದ್ರೆ ಇನ್ನೂ ತಗೋಬಾ. ಅದಕ್ಕೆ ದೊಡ್ಡ ಡಬ್ಬಿನ ತಗೊಬಂದೆ. ತಗೋರಿ ಎಷ್ಟು ಬೇಕಾದಷ್ಟು ಅಂದು. ಪಕಡ್ಲೆ. ಬಾಯ್ ಹಾಂ, जाऊन द्या ते. ಚಲೋ ಗೈಸ್, ಬಾಯ್. ಹೋಗೋಣ ಊರಿಗೆ. ಕನಕವಲಿ ಊರಿಂದ ಬಂದು ಮಾರನೇ ದಿನ ನಮ್ಮ ಹಿಮಾಂಶನು ಗ್ಯಾದರಿಂಗ್. ಹಾಗಾಗಿ ಬೆಳಗ್ಗೆ ಲಘುನ ಎದ್ದು ಜಳಕ ಮಾಡಿ ಅವನು ದೇವ್ರ ಪೂಜೆ ಮಾಡಾಕತ್ತಿದ್ದ. ನಮ್ಮ ಜೀ ನೋಡ್ರಿ ಇಲ್ಲಿ ಮುಖ ತೊಳ್ಕೊಂಡು ಬೆಳಗ್ಗೆನೆ ಕಾರ್ಟೂನ್ ನೋಡ್ಕೊಂತ ತಿನ್ಕೊತ ಕುತ್ಕೊಂಡಿದ್ದ. ಈ ಕಡೆ ನಮ್ಮ ಹಿಮಾಂಶ ಪೂಜೆ ಮಾಡಿ ಹೊಸಲು ಪೂಜೆ ಎಲ್ಲ ಮಾಡಾಕತ್ತಿದ್ದ. ದಿನ ಅವ್ನ ಕೆಲಸ ಬೆಳಗ್ಗೆ ಎದ್ದು ಕೂಡಲೇ ಜಳಕ ಮಾಡಿ ಈ ಥರ ದೇವ್ರ ಪೂಜೆ ಮಾಡಿ ಆದಮೇಲೆ ಹೊಸಲಿಗೆಲ್ಲ ರಂಗೋಲಿ ಹಾಕ್ತಾನೆ. ರಂಗೋಲಿ ಅಷ್ಟೊಂದು ಹಾಕಕ್ಕೆ ಬರೋದಿಲ್ಲ, ಆದರೆ ಪ್ರಯತ್ನ ಮಾಡ್ತಾನೆ ರಂಗೋಲಿ ಹಾಕಕ್ಕೆ. ಎಲ್ಲೋಗಿತ್ತಪ್ಪ? ಎಲ್ಲೋಗೈತಿ? ಹಾಂ,
ಅಪ್ಪ ಬರ್ತದ ಬಾ. काकी बोले था नाचा नाचा भूत भूत ಸೊ ಗ್ಯಾದ್ರಿಂಗ್ ಎಲ್ಲ ಮುಗಿದವ್ರಿ, ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 2:30 ಆಗೈತಿ. 2:30 ಮೇಲ್ಪಟ್ಟು ಆಗೈತಿ. ಹೊಟ್ಟೆ ಹಸ್ತವ್ರಿ ನಿಜವಾಗ್ಲೂ. ಬೆಳಗ್ಗೆನೇ ಏನು ಮಾಡಿದ್ದಿಲ್ಲ, ಶೀರಾ ಮಾಡಿದ್ದೆ. ಶೀರಾ ತಿಂದು ಹೋಗಿದ್ರಿ ಎಲ್ಲರೂ. ನಾನು ಏನು ತಿನ್ನಲಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತು. 8 ಗಂಟೆ ಅನ್ನೋದ್ರಾಗ ಬರ್ರಿ ಅಂತ ಹೇಳಿದ್ರು. 7:30ಗೆ ಮನೆ ಬಿಟ್ಟಿದ್ವಿ. ಹಾಗಾಗಿ ಲೇಟ್ ಆಕೈತೆ ಅಂದ್ಬಿಟ್ಟು ನಾನು ಏನು ತಿನ್ನಂಗೆ ಹೋಗಿದ್ದೆ. ಇವಾಗ ಟೈಮ್ ಎಲ್ಲ 2:30 ಮೇಲ್ಪಟ್ಟು ಆಗೈತಿ. ಬೆಳಗ್ಗೆ ಲೇಟ್ ಆಕೈತೆ ಅಂದ್ಬಿಟ್ಟು ನಾನು ಬೆಳಗ್ಗೆನ ಅನ್ನ ಮಾಡಿಟ್ಟು ಹೋಗಿದ್ದೆ. ನೆನಿದೊಂದು ಸ್ವಲ್ಪ ಸಾರು ಐತೆ, ಅದನ್ನು ಬಿಸಿ ಮಾಡೋಕ್ಕಿಟ್ಟನೆ. ಈ ಕಡೆ 2 ಆಮ್ಲೆಟ್, 2 ಮೊಟ್ಟೆ ಇದ್ದು ಅದ್ರದ್ದು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಆಮ್ಲೆಟ್ ಮಾಡೋಕ್ಕಿಟ್ಟನೆ ಗೈಸ್. ಆಮ್ಲೆಟ್ ಆದ ಕೂಡಲೇ ಊಟ ಮಾಡಬೇಕು. ನಿಜವಾಗ್ಲೂ ತಲೆ ಸಿಕ್ಕಾಪಟ್ಟೆ ತಲೆ ನೋಯಾಕೆ ಕುಂತೈತಿ. ಅದರ ಬೇರೆ ನಮ್ಮ ಜೀವನ ಭಾಳ ಅಂದ್ರೆ ಭಾಳ ತ್ರಾಸು ಕೊಟ್ಟ ನಂಗಲ್ಲಿ. ಒಂದು ಹತ್ರ ಕುತ್ಕೊಂತ ಇರಲಿಲ್ಲ ಗೈಸ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರೀ ಅಡ್ಡಾಡ್ತಿದ್ದ. ಇವಾಗ ಬಂದವಿ ಗೈಸ್. ಸೊ ಫೈನಲಿ ಗ್ಯಾದ್ರಿಂಗ್ ಅಂತಿದ್ವಿ. ಗ್ಯಾದ್ರಿಂಗ್ ಮುಗೀತು. ಈ ಪಟ್ಟ ಸೋಮವಾರದಿಂದ ಅವ್ರ ಆಟಗಳದವತ್ತ ಆಟಗಳು ಏನೇನೋ ಗೈಸ್. ಅವ್ರ ಆಟ ಅವ್ರು ಡ್ಯಾನ್ಸ್ ಆದ್ರೆ ನಮ್ಮ ತಲೆ ತಿಂತಾರೆ ಅಷ್ಟೇ. ಬರೀ ಮತ್ತೆ ಪಟ ಪಟ ಊಟ ಮಾಡೋಕ್ಕೆ ನಾನು ಬರೀ ನೀವು ಊಟ ಮಾಡೋಕ್ಕೆ. ಸೊ ಇದು ನಮ್ಮ ಹಿಮಾಂಶನ್ ಡ್ಯಾನ್ಸು, ಗ್ರೂಪ್ ಡ್ಯಾನ್ಸ್ ಇತ್ತು, ರೆಮಿಕ್ಸ್ ಇತ್ತು. ಒಂದು 7ರಿಂದ 8 ಹಾಡುಗಳಿದ್ದು. ಒಂಥರ ಕಾಮಿಡಿ ಥರನೇ. ಮುಖ ಕೈ ಅವ್ರನ್ನೆಲ್ಲ ಫುಲ್ ವೇಲ್ ತಗೊಂಡು ಕಟ್ಟ್ಯಾರು. ಹೊಟ್ಟೆಗೆ ಒಂದು ಡ್ರಾಯಿಂಗ್ ತೆಗ್ದಾರು, ನೋಡ್ಬೋದು. ನಾವು ದೂರದಿಂದ ನೋಡಾಕತ್ತಿದ್ವಿ, ನಮಗೆ ಅನ್ನಿಸ್ಲಿಲ್ಲ. ನಮಗೆಲ್ಲ ಅದು ಮುಖನ ಅಂತ ಅನ್ನಿಸ್ತಿತ್ತು. ಆದರೆ ಅವರು ಸರ್ ಒಂದು ಒಳ್ಳೆ ಡ್ರಾಯಿಂಗ್ ತೆಗ್ದಾರು ಹೊಟ್ಟೆ ಮೇಲೆ. ಒಂದು ಚಲೋ ಸಖತ್ತಾಗಿ ಕಾಣ್ತಾ ಇತ್ತು. ನಮಗೂ ಭಾಳ ಇಷ್ಟ ಆಯಿತು. ನಾವಂತೂ ನಕ್ಕು ಸುಸ್ತಾಗಿತ್ತು, ಯಾಕಂದರೆ ಅಷ್ಟು ಕಾಮಿಡಿ ಇತ್ತು ಆ ಡ್ಯಾನ್ಸ್ನಲ್ಲಿ. ನಾನು ಹಾಡು ಹಾಕ್ತಾ ಇಲ್ಲ, ಹಾಡು ಹಾಕಿದರೆ ಇನ್ನೂ ಚಲೋ ಕಾಣಿಸ್ತತಿ. ಅದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಆಮೇಲೆ ಕಡೆ ಈ ಡ್ಯಾನ್ಸ್ಗೆ ನಾನು ಹಾಡು ಹಾಕಲ್ಲ, ಮ್ಯೂಸಿಕ್ ಹಾಕ್ತೀನಿ. ಪೂರ್ತಿ ಡ್ಯಾನ್ಸ್ ನೋಡಿ ಮತ್ತು ಎಂಜಾಯ್ ಮಾಡಿರಿ.